ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಸಂಗೀತನೂ ಮನೆಗೆ ಬಂದಿದ್ದಾಳೆ, ಮರಳಿ ನಮ್ಮ ಭೂಮಿ ಕೂಡ ಮನೆಗೆ ಬಂದಿದ್ದಾಳೆ. ಮನೆಗೆ ಬಂದಂಥ ಭೂಮಿ ಮತ್ತು ಸಂಗೀತ, ರಮಣು, ಶ್ರವಣು, ಶಾರದಮ್ನವರು, ಈ ದೇವಯಾನಿ, ಅಂಜು, ನಚ್ಚಿ ಎಲ್ಲರೂ ಇರ್ತಾರೆ. ಇರುವಂಥ ಸಂದರ್ಭದಲ್ಲಿ ಈ ನಮ್ಮ ಅಜಿತ್ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ಕೇಳಿದ್ರೆ ನಿಜಕ್ಕೂ ಒಂಥರ ಕಣ್ಣಂಚಲ್ಲಿ ನೀರು ಬರ್ತಾ ಇರುತ್ತೆ, ಅವ್ರ ಕಣ್ಣಲ್ಲೂ ನೀರು ಬರ್ತಾ ಇರುತ್ತೆ. ಏನು ಹೇಳ್ತಾರೆ ಅಂತಂದರೆ, ಭೂಮಿ ನೀನು ಅಂದರೆ ನನ್ನ ಪ್ರಾಣ ಭೂಮಿ, ನಾನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಭೂಮಿ ಅಂತ ಹೇಳ್ತಾರೆ. ಆಗ ಒಬ್ಬರೊಂದೊಬ್ಬರು ಮುಖಗಳು ನೋಡ್ತಾ ಇರ್ತಾರೆ. ಸಂಗೀತಮ್ಮನವ್ರಿಗೆ ತುಂಬ ಖುಷಿ ಆಗುತ್ತೆ, ಈ ಕಡೆ ನಚ್ಚಿಗೂ ಕೂಡ ಖುಷಿ ಆಗುತ್ತೆ, ಶ್ರವಣವ್ರಿಗೂ ಖುಷಿ ಆಗುತ್ತೆ. ಇನ್ನು ದೇವಯಾನಿ ಮತ್ತು ಅಂಜು ಮಾತ್ರ ಉರ್ಕೋತಿರ್ತಾರೆ. ಇಲ್ಲಿ ಶಾರದಮ್ಮನವರ ಮುಖದಲ್ಲಿ ಒಂದು ದೈವಿ ಕಳೆ ಎದ್ದು ಬರ್ತಾ ಇರುತ್ತೆ. ಸೊ ಅಜಿತ್ ಈ ಮಾತನ್ನು ಹೇಳ್ತಾರೆ, ನೀನು ಬಿಟ್ಟೋದ್ರೆ ನಾನು ಖಂಡಿತ ಜೀವಂತವಾಗಿರಲ್ಲ ಭೂಮಿ, ನೀನು ಅಂದರೆ ನನ್ನ ಪ್ರಾಣ, ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಭೂಮಿ ಅಂತ ಹೇಳ್ತಾರೆ. ಭೂಮಿ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಅಜಿತ್ ಕಣ್ಣಲ್ಲೂ ನೀರು ಬರ್ತಾ ಇರುತ್ತೆ. ಇಬ್ಬರು ಇಷ್ಟೊಂದು ಪ್ರೀತಿಸ್ತಾರೆ, ಒಳಗೊಳಗೆ ಸಿಕ್ಕಾಪಟ್ಟೆ ಪ್ರೀತಿಸ್ತಾರೆ. ಆದರೆ ಈಗ ಅಜಿತ್ ಹೇಳಿರೋ ಮಾತು ನಿಜ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗಾದರೆ ಇದು ಸುಳ್ಳು ಅಂತ ಹೇಳ್ತೀರಾ? ಖಂಡಿತ ಇದು ಒಂದು ಪ್ರೋಮೋ ವಿಡಿಯೋ, ಇದು ಸುಳ್ಳ ನಿಜನ ಅನ್ನೋದು ನಾವು ಮುಂದಿನ ಒಂದು ಸಂಚಿಕೆವರೆಗೂ ಕಾಯಬೇಕಾಗತ್ತೆ. ಇದನ್ನೆಲ್ಲ ಹೇಳ್ತಾರೆ. ಆದರೆ ಸಂಗೀತಮ್ಮನವ್ರಿಗೆ ನೋವು ಆಗಬಾರ್ದು ಅಂತ ಹೇಳಿರ್ಬೋದು, ಮನೆಯವ್ರಿಗೆ ಯಾರಿಗೂ ಇವ್ರ ಮೇಲೆ ಡೌಟ್ ಬರಬಾರ್ದು ಅಂತ ಹೇಳಿರ್ಬೋದು. ಅಲ್ರಿ, ಇಷ್ಟೊಂದು ಪ್ರೀತಿ ಇಟ್ಕೊಂಡು ಕಣ್ಣಂಚಲ್ಲಿ ನೀರು ಬರುವಷ್ಟು ಪ್ರೀತಿ ಮಾಡ್ತಾರೆ ಅಂದಮೇಲೆ ನಿಜ ಹೇಳಿದ್ರೆ ಚೆನ್ನಾಗಿರಲ್ವಾ? ಬಟ್ ಅಜಿತ್ ಆಗಿ ಮಾಡ್ತಾ ಇಲ್ಲ, ಹೇಳ್ತಾರೆ. ಬಟ್ ಆಮೇಲೆ ಸಾರಿ ಭೂಮಿ, ಅಮ್ಮ ಇದ್ಲು, ಮಾವ ಇದ್ದ, ಅತ್ತೆ ಇದ್ಲು ಅಂತ ಕತೆ ಕಟ್ಬಿಡ್ತಾರೆ. ನಿಜಕ್ಕೂ ಇದು ತುಂಬ ಏನಂತಂದರೆ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಆದರೆ ಅವರು ಹೇಳ್ತಿರ್ಬೇಕಾದ್ರೆ ನಿಜವಾದ ಪ್ರೀತಿ ಅವರ ಕಣ್ಣಂಚಲೇ ಕಾಣ್ತಾ ಇರುತ್ತೆ, ಕಣ್ಣೀರಾಗಿ ಹರಿತಾ ಇರುತ್ತೆ. ಬಟ್ ಆದರೆ ಅವರು ಹೇಳ್ತಿರೋದು ನಿಜನೇ, ಪ್ರತಿಯೊಂದು ಮಾತು ಕೂಡ ನಿಜವಾಗ್ಲೂ ಆರ್ಟ್ಲಿ ಹೇಳ್ತಿರ್ತಾರೆ. ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ ಭೂಮಿ, ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ಜೀವನದಲ್ಲಿ ಅತಿ ಹೆಚ್ಚು ಪ್ರೀತಿಸಿರೋದು ನಿನ್ನನ್ನೇ ಅಂತ ಹೇಳ್ತಿರೋ ಮಾತೆಲ್ಲ ಸತ್ಯ. ಆದರೆ ಮತ್ತೆ ಏನು ಮಾಡ್ತಾರೆ, ಅದನ್ನು ತಿರ್ಗಾ ಮರ್ಗ ಮಾಡ್ಬಿಡ್ತಾರೆ. ಈ ರೀತಿನೂ ಹಾಗೆ ಆಗುತ್ತಾ ಅಥವಾ ನಿಜ ಆಗುತ್ತಾ? ನಿಜ ಆಗಲಿ ಅನ್ನೋದೇ ನಮ್ಮ ಅನಿಸಿಕೆ ಕೂಡ. ನಿಜ ಆದರೆ ತುಂಬ ಖುಷಿ ಆಗುತ್ತೆ, ಈ ಎರಡೂ ಜೋಡಿಗಳು ಒಂದಾಗ್ತವೆ. ಸೊ ಅಜಿತ್ ಭೂಮಿ ಜೋಡಿ ಅವರ ಒಂದು ತುಂಟತನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಾವಂತೂ. ಸೊ ನೀವು ಕೂಡ ಮಿಸ್ ಮಾಡ್ಕೊಳ್ತೀರಾ ಅಂತ ಅನ್ಕೋತೀನಿ. ಯಾಕಂದರೆ ಭೂಮಿ ಸಾಹೇಬ್ರೇ ಅನ್ನೋ ಆ ಒಂದು ಪದ ಕೇಳೋಕ್ಕೆ ಒಂದು ಚಂದ. ಏಯ್ ಭೂಮಿ ಅಂತ ಹೇಳೋದು, ದೆವ್ವ ಅಂತ ಕರೆಯೋದು, ಮತ್ತು ಏನಂತಂದರೆ ಪ್ರತಿಯೊಂದು ಕೂಡ ಆ ಇಬ್ಬರ ಒಂದು ಮಾತುಕತೆ, ಸಂಭಾಷಣೆ ನಿಜವಾಗ್ಲೂ ತುಂಬ ನೋಡಬೇಕು ಅಂತ ಅನಿಸೋದು. ಅಲ್ಲಿ ಸತ್ಯ ಅಸತ್ಯಗಳು ಜಾಸ್ತಿನೇ ಇರ್ತಾ ಇತ್ತು. ಬರೀ ಏನಪ್ಪ ಅಂತಂದರೆ ಕ್ರಿಮಿನಲ್ಗಳಿಗೆ ಏನಂತಂದರೆ ನ್ಯಾಯ ಸಿಗ್ತಾ ಇತ್ತು. ದೇವಾಯಿನಿ ಆಯಿತು, ಅಶ್ವಿನಿಗಾಯಿತು, ಅವರಿಬ್ಬರ ಮಧ್ಯೆನೂ ಇವರಿಬ್ಬರ ಒಂದು ಪ್ರೀತಿಯ ಮಾತು, ಇವರಾಡುವಂಥ ಕ್ಯೂಟ್ ಕೋಳಿ ಜಗಳ ನಿಜಕ್ಕೂ ನೋಡೋಕ್ಕೆ ಬಹಳ ಖುಷಿ ಕೊಡ್ತಾ ಇತ್ತು. ಆ ಜಗಳ ಮಿಸ್ ಆಗಿದೆ. ಈಗಂತೂ ಅಜಿತ್ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ. ಆ ಮಾತು ನಿಜ ಆದರೆ ನಿಜಕ್ಕೂ ಖುಷಿ ಆಗುತ್ತೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.